ಭ್ರಷ್ಟ ಕಾಂಗ್ರೆಸ್ ಹಗರಣಗಳ ಸರ್ಕಾರ. ಈ ಹಗರಣಗಳ ಸರ್ಕಾರ ಕಳೆದ 15 ತಿಂಗಳಲ್ಲಿ ನಡೀತಾ ಇರತಕ್ಕಂತ ಸಾವಿರಾರು ಕೋಟಿಯ ಭ್ರಷ್ಟಾಚಾರದ ಪ್ರಕರಣಗಳು ರಾಜ್ಯಾದ್ಯಂತ ಚರ್ಚೆ ನಡೀತಾ ಇದೆ. ಭಾರತೀಯ ಜನತಾ ಪಾರ್ಟಿ ನಿರಂತರವಾಗಿ ಈ ಹಗರಣಗಳ ಸರ್ಕಾರದ ವಿರುದ್ಧ ನಿರಂತರವಾಗಿ ನಾವು ಹೋರಾಟಗಳನ್ನು ಕೂಡ ನಾವು ಮಾಡಿದ್ದೇವೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರ, ಮೈಸೂರಿನ ಮೂಡಾದಲ್ಲಿ ನಡೆದಿರ್ತಕ್ಕಂಥ ಭ್ರಷ್ಟಾಚಾರ, ಈ ರೀತಿ ಬೇರೆ ಬೇರೆ ಭ್ರಷ್ಟಾಚಾರ ಪ್ರಕರಣಗಳು ನಡೆದಿದೆ. ಇದ್ರ ವಿರುದ್ಧ ನಾವು ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೇವೆ. ಸದನದ ಹೊರಗಡೆ ಮತ್ತು ಸದನದ ಒಳಗಡೆನೂ ಸಹ ಬಿಜೆಪಿ ಮತ್ತು ಜೆಡಿಎಸ್ ಹೋರಾಟವನ್ನು ಮಾಡಿದ್ದೇವೆ. ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಗರಣ ಆಗಿರಲಿಲ್ಲ ಅಂತ ಹೇಳಿದ್ರು. ತದನಂತರದಲ್ಲಿ ನಾಗೇಂದ್ರ ಅವರ ರಾಜೀನಾಮೆಯನ್ನು ಕೂಡ ತೆಗೆದುಕೊಂಡ್ರು. ಸದನದಲ್ಲೇನೆ ಹೌದು, ತಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ, ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ ಹಗರಣ ನಡೆದಿದೆ ಅನ್ನುವುದನ್ನ ಒಪ್ಪಿಕೊಂಡಿದ್ದಾರೆ. ಮತ್ತೊಂದು ಕಡೆ ಮೂಡ ಹಗರಣದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಧೈರ್ಯವನ್ನ ತೋರದಿದ್ದಂತ ಈ ಕಾಂಗ್ರೆಸ್ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಸದನವನ್ನ ಮೊಟಕುಗೊಳಿಸಿ ಪಲಾಯನವಾದವನ್ನ ಮಾಡಿದ್ದನ್ನು ಕೂಡ ತಾವು ನೋಡಿದ್ದೀರಿ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಹಾಗೂ ಜೆಡಿಎಸ್ ನಿನ್ನೆ ಎರಡೂ ಪಕ್ಷದ ಮುಖಂಡರು ಕೂತು ಸಮಾಲೋಚನೆ ಮಾಡಿ ಮುಂದಿನ ಶನಿವಾರ 3ನೇ ತಾರೀಕು ನಮ್ಮ ಪಾದಯಾತ್ರೆ ಮತ್ತೊಂದು ಹಂತದ ಹೋರಾಟವನ್ನ ನಡೆಸಬೇಕು, ಪಾದಯಾತ್ರೆ ಮಾಡಬೇಕು ಅಂತೇಳಿ ನಿನ್ನೆ ನಿರ್ಧಾರ ಆಗಿರ್ತಕ್ಕಂಥದ್ದು. ಹಾಗಾಗಿ ಇದರ ಪೂರ್ವಭಾವಿಯಾಗಿ ಇವತ್ತು ನಮ್ಮ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಶಾಸಕರುಗಳು, ಮಾಜಿ ಶಾಸಕರುಗಳು, ವಿಧಾನ ಪರಿಷತ್ ಸದಸ್ಯರು, ನಮ್ಮ ಜಿಲ್ಲೆಯ ಅಧ್ಯಕ್ಷರುಗಳು, ರಾಜ್ಯದ ಪದಾಧಿಕಾರಿಗಳ ಒಂದು ಪೂರ್ವಭಾವಿ ಸಭೆ ಭ್ರಷ್ಟ ಕಾಂಗ್ರೆಸ್ ಹಗರಣಗಳ ಸರ್ಕಾರದ ವಿರುದ್ಧ ಏನು ಪಾದಯಾತ್ರೆ ನಾವು ಕೈಗೊಳ್ತಾ ಇದ್ದೇವೆ. ಈ ಹೋರಾಟಕ್ಕೆ ಪೂರ್ವಭಾವಿಯಾಗಿ ಇವತ್ತು ಸಭೆಯನ್ನ ಕರೆದಿದ್ವಿ. ಎಲ್ಲರ ಒಂದು ಅಭಿಪ್ರಾಯನ ಪಡೆದುಕೊಂಡು ಯಾವ ರೀತಿ ಹೋರಾಟವನ್ನ, ನಮ್ಮ ಪಾದಯಾತ್ರೆಯನ್ನ ಯಶಸ್ವಿಗೊಳಿಸಬೇಕು ಆ ನಿಟ್ಟಿನಲ್ಲಿ ಎಲ್ಲರ ಸಹಕಾರವನ್ನು ಕೂಡ ನಾವು ಪಡೆದುಕೊಂಡಿದ್ದೇವೆ. ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಕೂಡ ಬಹಳ ಉತ್ಸಾಹದಲ್ಲಿದ್ದಾರೆ. ನಿಮ್ಗೆ ಅನ್ಸ್ಬೋದು, ಏನಪ್ಪ ಲೋಕಸಭಾ ಚುನಾವಣೆ, ವಿಧಾನಸಭಾ ಚುನಾವಣೆ, ಯಾವುದೂ ಚುನಾವಣೆಗಳಿಲ್ಲ, ಈ ಪಾದಯಾತ್ರೆ ಯಶಸ್ಸು ಆಗುತ್ತಾ ಅಂತಕ್ಕಂಥ ಅನುಮಾನಗಳು ನಿಮಗೆ ಕಾಡ್ತಾ ಇರ್ಬೋದು. ಆದ್ರೆ ಬದಲಾಗಿ ಇವತ್ತು ರಣೋತ್ಸಾಹ ಇವತ್ತು ನಮ್ಮ ಕಾರ್ಯಕರ್ತರಲ್ಲಿ ಮೂಡಿರ್ತಕ್ಕಂಥದ್ದು. ಇಡೀ ರಾಜ್ಯದಲ್ಲಿ ಇವತ್ತು ಕುಂತಲ್ಲಿ ನಿಂತಲ್ಲಿ ಈ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಈಗಾಗಲೇ ನಿಶ್ಚಯ ಆಗಿರುವಂತೆ ಮುಂದಿನ ಶನಿವಾರ ಬೆಳಗ್ಗೆ 8:00 ನಮ್ಮ ಪಾದಯಾತ್ರೆ ಉದ್ಘಾಟನೆ ಆಗ್ತದೆ. ರಾಜ್ಯದ ನಮ್ಮ ಹಿರಿಯ ನಾಯಕರಾಗಿರ್ತಕ್ಕಂಥ, ರೈತ ನಾಯಕರಾಗಿರ್ತಕ್ಕಂಥ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಹೋರಾಟಕ್ಕೆ ಒಂದು ಹೊಸ ರೂಪವನ್ನ ಕೊಟ್ಟಿದ್ದಂತ ನಮ್ಮ ಹಿರಿಯರಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ BS ಯಡಿಯೂರಪ್ಪನವರು, ಕೇಂದ್ರದ ಸಚಿವರಾಗಿರ್ತಕ್ಕಂಥ ನಮ್ಮೆಲ್ಲರ ಮಾರ್ಗದರ್ಶಕರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು, ಜಾತ್ಯತೀತ ಜನತಾದಳದ ಅಧ್ಯಕ್ಷರು, ಕೇಂದ್ರದ ಸಚಿವರಾಗಿರ್ತಕ್ಕಂಥ HD ಕುಮಾರಸ್ವಾಮಿ ಅವರು, ಬಿಜೆಪಿ ಜೆಡಿಎಸ್ ಪಕ್ಷದ ಎಲ್ಲ ಹಿರಿಯ ಮುಖಂಡರು, ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ R ಅಶೋಕ್ ಅವರು, ಚಲವಾದಿ ನಾರಾಯಣ ಸ್ವಾಮಿ ಅವರು, ಎಲ್ಲ ಹಿರಿಯರ ಒಂದು ನೇತೃತ್ವದಲ್ಲಿ ಈ ಒಂದು ಪಾದಯಾತ್ರೆಗೆ ಚಾಲನೆಯನ್ನ ಕೊಡೋರಿದ್ದಾರೆ. ಶನಿವಾರ 3ನೇ ತಾರೀಕು ಬೆಳಗ್ಗೆ 8:00
ಕೆಂಗೇರಿ ಹತ್ರ ಇರ್ತಕ್ಕಂಥ ಕೆಂಪಮ್ಮ ದೇವಸ್ಥಾನ, ಕೆಂಗೇರಿ ಹತ್ರ ಇರ್ತಕ್ಕಂಥ ಕೆಂಪಮ್ಮ ದೇವಸ್ಥಾನ ಅಲ್ಲಿ ಪೂಜೆನ ಸಲ್ಲಿಸಿ, ಗಣಪತಿ ದೇವಸ್ಥಾನ ಅಲ್ಲೂ ಕೂಡ ಪೂಜೆನ ಸಲ್ಲಿಸಿ ಎರಡೂ ಪಕ್ಷದ ನಾಯಕರು ಅಧಿಕೃತವಾಗಿ ಆ ಪಾದಯಾತ್ರೆಗೆ ಚಾಲನೆ ನೀಡುತ್ತಾರೆ. ಸತತವಾಗಿ 7 ದಿನಗಳ ಕಾಲ ಈ ಪಾದಯಾತ್ರೆ ಸಾಗ್ತದೆ. ಶನಿವಾರ 3ನೇ ತಾರೀಕು ಪ್ರಾರಂಭ ಆಗ್ತಕ್ಕಂಥ ಪಾದಯಾತ್ರೆ 10ನೇ ತಾರೀಕು ಶನಿವಾರ ಮುಕ್ತಾಯ ಆಗ್ತದೆ. ಆ ಸಮಾರಂಭದಲ್ಲಿ ಆ ಹೋರಾಟಕ್ಕೆ ನಮ್ಮ ರಾಷ್ಟ್ರೀಯ ನಾಯಕರು ಕೂಡ ಪಾಲ್ಗೊಳ್ಳಲಿದ್ದಾರೆ. 10ನೇ ತಾರೀಕು ಶನಿವಾರ ನಮ್ಮ ಪಾದಯಾತ್ರೆಯ ಮುಖ್ಯಾಂಶ ಏನಪ್ಪಾ ಅಂತ ಹೇಳಿದ್ರೆ, ಪ್ರತಿನಿತ್ಯ ಕನಿಷ್ಠ 20 ಕಿಲೋಮೀಟರ್ ಅಷ್ಟು ಪಾದಯಾತ್ರೆ ಮಾಡಬೇಕಾಗ್ತದೆ. ಬೆಳಗ್ಗೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ 10 ಕಿಲೋಮೀಟರ್ ಅಷ್ಟು ಪಾದಯಾತ್ರೆ ಮಾಡ್ತೇವೆ. ತದನಂತರದಲ್ಲಿ ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 7 ಗಂಟೆವರೆಗೂ 2ನೇ ಹಂತ. ಅಂದ್ರೆ ದಿನನಿತ್ಯ 20 ಕಿಲೋಮೀಟರ್ ಅಷ್ಟು ನಾವು ಪಾದಯಾತ್ರೆ ಮಾಡ್ತೇವೆ. ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ 224 ವಿಧಾನಸಭಾ ಕ್ಷೇತ್ರದಿಂದ ಸಹ ನಮ್ಮ ಕಾರ್ಯಕರ್ತರು ಭಾಗವಹಿಸಬೇಕು, ಈ ಹೋರಾಟದಲ್ಲಿ ಭಾಗವಹಿಸಬೇಕು ಅಂತೇಳಿ ಎಲ್ಲರ ಅಪೇಕ್ಷೆ ಇದೆ. ಹಾಗಾಗಿ ಉದಾಹರಣೆಗೆ 3ನೇ ತಾರೀಕಿನ ಪಾದಯಾತ್ರೆ ಶುರುವಾಗ್ತದೆ. ಅಲ್ಲಿ 8 ವಿಧಾನಸಭಾ ಕ್ಷೇತ್ರಗಳು, ಆ 8 ವಿಧಾನಸಭಾ ಕ್ಷೇತ್ರದಿಂದ ನಮ್ಮೆಲ್ಲ ಶಾಸಕರುಗಳು, ನಮ್ಮ ಕಾರ್ಯಕರ್ತರುಗಳು ಅದರಲ್ಲಿ ಭಾಗವಹಿಸ್ತಾರೆ. ಉದಾಹರಣೆಗೆ ಡೇ 1 ಮೊದಲ ದಿನದ ಪಾದಯಾತ್ರೆ ಯಶವಂತಪುರ, ದಾಸರಹಳ್ಳಿ, RR ನಗರ, ವಿಜಯನಗರ, ಶಿವಾಜಿನಗರ, ದೊಡ್ಡಬಳ್ಳಾಪುರ, ಮಾಗಡಿ, ಪದ್ಮನಾಭ ನಗರ, ರಾಜಾಜಿನಗರ, ಈ ವಿಧಾನಸಭಾ ಕ್ಷೇತ್ರಗಳಿಂದ ನಮ್ಮ ಕಾರ್ಯಕರ್ತರು ಬರ್ತಾರೆ. ಜೊತೆಲಿ ಕೋಲಾರ ಮತ್ತೆ ಕಲಬುರಗಿ ವಿಭಾಗ ಇಲ್ಲಿಂದನೂ ಸಹ ಕಾರ್ಯಕರ್ತರು ಬರ್ತಾರೆ. ಮತ್ತೆ ಮೊದಲನೇ ದಿನ ಯುವ ಮೋರ್ಚಾ, ಅಂದ್ರೆ ಒಂದೊಂದು ದಿನ ಒಂದೊಂದು ಮೋರ್ಚಾಗಳು ಜೋಡಣೆ ಮಾಡ್ಕೊಳ್ತಾರೆ. ಮೊದಲ ದಿನ ಯುವ ಮೋರ್ಚಾ ಇದೆ, 2ನೇ ದಿನ SC ಮೋರ್ಚಾ ಇರ್ತದೆ. ಹಾಗೆ ಮೊದಲ ದಿನಕ್ಕೆ ಯುವ ಮೋರ್ಚಾ ಜೋಡಿಸ್ಕೊಳ್ತಾರೆ. ಇದಕ್ಕೆ 8-10 ಜನ ಪ್ರಮುಖರನ್ನು ಕೂಡ ಒಂದು ತಂಡವನ್ನು ಕೂಡ ಮಾಡಿದ್ದೇವೆ. ಸೊ ಮೊದಲ ತಂಡದ ನೇತೃತ್ವವನ್ನ ನಮ್ಮ ದಾಸಹಳ್ಳಿ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ S ಮುನ್ರಾಜು ಅವರು ತಂಡದ ನೇತೃತ್ವವನ್ನು ವಹಿಸಿಕೊಳ್ತಾರೆ. ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನಂದೀಶ್ ರೆಡ್ಡಿ ಅವರು ಗಮನಿಸ್ತಾರೆ. ಹೀಗೆ ಒಂದೊಂದು ದಿನಕ್ಕೆ 8-10 ವಿಧಾನಸಭಾ ಕ್ಷೇತ್ರಗಳನ್ನ ಜೋಡಿಸಿರ್ತೇವೆ, ಒಂದು ಮೋರ್ಚಾ ಜೋಡಿಸಿರ್ತೇವೆ, 1-2 ವಿಭಾಗದಿಂದನೂ ಕೂಡ ನಮ್ಮ ಕಾರ್ಯಕರ್ತರು ಬರ್ತಾರೆ. ಮತ್ತೆ 8-10 ಜನ ಪ್ರಮುಖರನ್ನು ಕೂಡ ಜೋಡಿಸಿದ್ದೇವೆ. ಎಲ್ಲ ಯಶಸ್ವಿ ಆಗ್ತಕ್ಕಂಥ ನಿಟ್ಟಿನಲ್ಲಿ ಅದಕ್ಕೆ ಒಬ್ಬೊಬ್ಬ ಪ್ರಧಾನ ಕಾರ್ಯದರ್ಶಿಗಳು, ಪಕ್ಷದ ಮುಖಂಡರು ಕೂಡ ಜೋಡಿಸಿರ್ತೇವೆ. ಮತ್ತೆ ಬೆಳಗ್ಗೆಯಿಂದ ಮಧ್ಯಾಹ್ನ ಏನು ಬರ್ತಾರೆ, ಮಧ್ಯಾಹ್ನದಿಂದ ಸಂಜೆಗೆ ಮತ್ತೆ ಇನ್ನೊಂದು 2ನೇ ತಂಡ ಬರ್ತದೆ, ಬೇರೆ ವಿಧಾನಸಭಾ ಕ್ಷೇತ್ರಗಳು ಬರ್ತದೆ. ಸೊ ಹೀಗೆ ಪ್ರತಿನಿತ್ಯ ಸಾಗ್ತದೆ. ಮತ್ತು ಪ್ರತಿ ಜಿಲ್ಲೆಯಿಂದ, ನಮ್ಮ ರಾಜ್ಯದ ಪ್ರತಿಯೊಂದು ಜಿಲ್ಲೆಯಿಂದ ಕನಿಷ್ಠ 200 ಜನ ಆ ಜಿಲ್ಲೆಯಿಂದ ಬರ್ತಾರೆ. ಅವರು ಪ್ರತಿ 7 ದಿನನೂ ಕೂಡ ಸಂಪೂರ್ಣವಾಗಿ ಇರ್ತಾರೆ. ಸೊ ಹಾಗಾಗಿ ಈ ರೀತಿ ಎಲ್ಲ ವ್ಯವಸ್ಥಿತವಾಗಿ ಈಗಾಗಲೇ ಆಯೋಜನೆ ಮಾಡಲಾಗ್ತಾ ಇದೆ. ವಸತಿ ವ್ಯವಸ್ಥೆ, ಎಲ್ಲಿ ಉಳಿಬೇಕು, ಚೌಲ್ಟ್ರಿ ಮತ್ತೊಂದು ಎಲ್ಲದೂ ಕೂಡ ನಮ್ಮೆಲ್ಲ ತಂಡಗಳು ಕೂಡ ಗಮನಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕು, ಹೋರಾಟ ಯಶಸ್ವಿ ಆಗಬೇಕು. ರಾಜ್ಯದ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಂದ ಕೂಡ ಕಾರ್ಯಕರ್ತರು ಭಾಗವಹಿಸಬೇಕು. ಅದೇ ರೀತಿ ಜಾತ್ಯತೀತ ಜನತಾದಳದ ಪಕ್ಷದವರು ಕೂಡ ಕಾರ್ಯಕ್ರಮವನ್ನ ಚರ್ಚೆ ಮಾಡ್ತಾ ಇದ್ದಾರೆ. ಬಿಜೆಪಿ ಮತ್ತು JDS ಎರಡೂ ಪಕ್ಷಗಳಿಂದ ಪ್ರಮುಖರ ಒಂದು ತಂಡವನ್ನು ಕೂಡ ನಾವು ರಚನೆ ಮಾಡ್ತೇವೆ, ಒಂದು ಸಮನ್ವಯ ಸಮಿತಿ ತರ. ಯಾಕಂದ್ರೆ ಒಂದು ಹೋರಾಟದ ಯಶಸ್ಸಿನ ನಿಟ್ಟಿನಲ್ಲಿ ಅವ್ರನ್ನೂ ಕೂಡ ಒಂದು ಜೋಡಿಸ್ಕೊಂಡು ಅದರದ್ದು ಕೂಡ ಒಂದು ತಂಡವನ್ನು ಮಾಡ್ತೇವೆ. ಹೋರಾಟದ ಯಶಸ್ಸಿನ ನಿಟ್ಟಿನಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ ಅಂತ ಹೇಳಿದ್ರೆ ಹೋರಾಟ. ಈ ನಮ್ಮ ಪಾದಯಾತ್ರೆ, ಮೈಸೂರು ಚಲೋ, ನಾಗಲೇ ಹೇಳಿದಾಗೆ ಭ್ರಷ್ಟ ಕಾಂಗ್ರೆಸ್ ಹಗರಣಗಳ ಸರ್ಕಾರ
ಇದರ ನೇತೃತ್ವವನ್ನ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಸಿದ್ದರಾಮಯ್ಯನವರು ಇವತ್ತೆರಡೂ ಹಗರಣಗಳು ಯಾವ ಅಹಿಂದ ಹೆಸರು ಹೇಳಿಕೊಂಡು ರಾಜ್ಯದಲ್ಲಿ ಇವತ್ತು ಅಧಿಕಾರಕ್ಕೆ ಬಂದಿದ್ದಾರೋ ಇವರೆಲ್ಲಾ ಹಗರಣಗಳಲ್ಲೂ ಕೂಡ ಅದೇ ಅಹಿಂದ ಸಮುದಾಯಕ್ಕೆ ಅವರು ಅನ್ಯಾಯವನ್ನು ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ. ಯಾವ ಅಹಿಂದ ಹೆಸರು ಹೇಳ್ಕೊಂಡು ಅಧಿಕಾರಕ್ಕೆ ಬಂದಿದ್ರು ಅದೇ ಅಹಿಂದ ಸಮುದಾಯಗಳಿಗೆ ಇವತ್ತು ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಇವತ್ತು ದ್ರೋಹ ಬಗೆದಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಏನು ಹಣ ಲೂಟಿ ಆಗಿದೆ, ಭ್ರಷ್ಟಾಚಾರ ಆಗಿದೆ, ಆ ಸಮುದಾಯಗಳಿಗೆ ವಾಪಸ್ ತಲುಪಿಸಬೇಕು, ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಬೇಕು. ಮೈಸೂರಿನ ಮೂಡ ಹಗರಣ, ಮುಖ್ಯಮಂತ್ರಿಗಳ ಧರ್ಮಪತ್ನಿಗೆ ಹೋಗಿರ್ತಕ್ಕಂಥ 14 ನಿವೇಶನಗಳ ಜೊತೆಗೆ ಏನು ಸ್ವತಃ ಮೂಡದ ಅಧ್ಯಕ್ಷ ಆಗಿರ್ತಕ್ಕಂಥ ಮರಿಗೌಡ್ರು ಅವರೇ ಹೇಳಿದ್ದಾರೆ ಇದು 3 ರಿಂದ 4 ಸಾವಿರ ಕೋಟಿ ಹಗರಣ ಆಗಿದೆ ಅಂತ ಹೇಳಿ. ಸ್ವತಃ ಜಿಲ್ಲಾಧಿಕಾರಿಗಳು ತನಿಖೆ ಮಾಡಿ ತನಿಖಾ ವರದಿನೂ ಕೂಡ ರಾಜ್ಯ ಸರ್ಕಾರ ಕಳಿಸ್ಕೊಟ್ಟು ಅದ್ರ ಮೇಲೆ ರಾಜ್ಯ ಸರ್ಕಾರನು ಕೂಡ ಕೆಲವು ತೀರ್ಮಾನಗಳನ್ನ ಮಾಡಿದ್ದಾರೆ. ಇದರ ನಡುವೆನೂ ಸಹ ಏನು ಮೈಸೂರು ಮೂಡದಲ್ಲಿ ಹಗರಣಗಳು ಆಗಿದೆ, 4,000 ಕೋಟಿಗೂ ಹೆಚ್ಚು ಒಂದು ದೊಡ್ಡ ಹಗರಣ ಇತ್ತು ಮೈಸೂರು ಮೂಡದಲ್ಲಿ ಏನಾಗಿದೆ. ಎಲ್ಲ ಹಗರಣಗಳ ವಿಚಾರವನ್ನು ಇಟ್ಕೊಂಡು ಬಡವರಿಗೆ, ಅಹಿಂದ ಸಮುದಾಯಕ್ಕೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಒಂದು ನ್ಯಾಯನ ಕೊಡಬೇಕು. ಆ ನಿಟ್ಟಿನಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಹಾಗೂ ಜೆಡಿಎಸ್ ಎರಡೂ ಪಕ್ಷಗಳು ಸೇರ್ಕೊಂಡು ಒಂದು ಹೋರಾಟವನ್ನ ನಾವು ಕೈಗೆತ್ತಿಕೊಂಡಿದ್ದೇವೆ. ರಾಜ್ಯಾದ್ಯಂತ ಎಲ್ಲ ಎರಡೂ ಪಕ್ಷದ ಕಾರ್ಯಕರ್ತರು ಕೂಡ ಉತ್ಸಾಹ ಇದೆ. ನಾನು ಈ ಸಂದರ್ಭದಲ್ಲಿ ನಮ್ಮ ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೂ ಕೂಡ ತಮ್ಮ ಸಹಕಾರವೂ ಕೂಡ ಸಂಪೂರ್ಣ ಇರಬೇಕು ಅಂತಕ್ಕಂಥ ಆಶಯವನ್ನ ವ್ಯಕ್ತಪಡಿಸ್ತಾ ತಮ್ಮ ಸಹಕಾರ ಕೂಡ ಸಂಪೂರ್ಣವಾಗಿ ಇರಲಿ ಅಂತ ಹೇಳಿ ನನ್ನ ಈ ಸಂದರ್ಭ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೇನೆ. ಕೋವಿಡ್ ಸಂದರ್ಭದಲ್ಲಿ ಮೇಕೆದಾಟು ಯಾತ್ರೆ ಮಾಡಿದ್ರಲ್ಲ, ಪಾದಯಾತ್ರೆ ಮಾಡಿದ್ರಲ್ಲ, ಯಾಕೆ ಈಗ ನಂಗೆ ಆತಂಕ ಈ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ನಂಗೆ ಅರ್ಥ ಆಗ್ತಾ ಇಲ್ಲ. ಅಂದ್ರೆ ಸದನದಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣ ಬಗ್ಗೆ ಚರ್ಚೆ ಮಾಡ್ತೀರಿ, ಆದ್ರೆ ಮೂಡ ಬಗ್ಗೆ ಚರ್ಚೆ ಮಾಡೋದಿಲ್ಲ. ಸದನದಲ್ಲಿ ಇವತ್ತು ಬೇರೆ ವಿಚಾರಗಳು ಚರ್ಚೆ ಮಾಡ್ತೀರಿ, ಆದ್ರೆ ಮೂಡ ಹಗರಣದ ಬಗ್ಗೆ ಚರ್ಚೆ ಮಾಡೋದಿಲ್ಲ. ಮುಖ್ಯಮಂತ್ರಿಗಳು 2 ತಾಸು ಪತ್ರಿಕಾಗೋಷ್ಠಿ ನಡೆಸಿ ಮೂಡ ಬಗ್ಗೆ ಕ್ಲಾರಿಫಿಕೇಶನ್ ಕೊಡ್ತಾರೆ, ಆದ್ರೆ ವಿಪಕ್ಷ ನಾಯಕರುಗಳು ಅಥವಾ ವಿಪಕ್ಷಗಳು ಎತ್ತಿರ್ತಕ್ಕಂಥ ಪ್ರಶ್ನೆಗಳನ್ನ ಸದನದಲ್ಲಿ ಉತ್ತರ ಕೊಡೋದಕ್ಕೆ ಸ್ವತಃ ಮುಖ್ಯಮಂತ್ರಿಗಳು ತಯಾರಿಲ್ಲ. ಬಹುಶಃ ಅಧಿವೇಶನ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ 5 ಜನ ಸಚಿವರು ಒಂದ್ ಕಡೆ ಪತ್ರಿಕಾಗೋಷ್ಠಿ ನಡೆಸ್ತಾರೆ, ತದನಂತರದಲ್ಲಿ ಸ್ವತಃ ಮುಖ್ಯಮಂತ್ರಿಗಳೇ ಪತ್ರಿಕಾಗೋಷ್ಠಿ ನಡೆಸ್ತಾರೆ, ಸದನವನ್ನ ಒಂದು ದಿನ ಮೊಟಕುಗೊಳಿಸ್ತಾರೆ. ನಾವು 1 ವಾರ ಎಕ್ಸ್ಟೆಂಡ್ ಮಾಡಿ ಅಧಿವೇಶನ ಸಾಕಷ್ಟು ವಿಚಾರಗಳು ಚರ್ಚೆ ಮಾಡಬೇಕು ಅಂತ ಹೇಳಿದ್ರೆ 1 ದಿನ ಮೊಟಕುಗೊಳಿಸಿ ಮತ್ತೆ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾರೆ ಮುಖ್ಯಮಂತ್ರಿಗಳು. ಬಹುಶಃ ಇಂಥ ವಿಚಿತ್ರ ಸಂದಿಗ್ಧ ಪರಿಸ್ಥಿತಿ ಬಹುಶಃ ಯಾವುದೇ ರಾಜ್ಯ ಸರ್ಕಾರಕ್ಕೆ ಅಥವಾ ಮುಖ್ಯಮಂತ್ರಿಗಳಿಗೆ ಬಂದಿಲ್ಲ ಅಂತಕ್ಕಂಥದ್ದು ಸತ್ಯ. ನಮ್ಮ ಹೋರಾಟವನ್ನ ಹತ್ತಿರ್ತಕ್ಕಂಥ ಶಕ್ತಿ ರಾಜ್ಯ ಸರ್ಕಾರಕ್ಕಿಲ್ಲ. ಈಗ ರಾಜ್ಯಾದ್ಯಂತ ನಮ್ಮ ಹೋರಾಟದ ಬಗ್ಗೆ ಚರ್ಚೆ ಆಗ್ತಾ ಇದೆ. ಪ್ರತಿಯೊಂದು ಮನೆಗೂ ಕೂಡ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಆಕ್ರೋಶವನ್ನ, ನಮ್ಮ ಹೋರಾಟವನ್ನ ಹತ್ತಿರ್ತಕ್ಕಂಥ ಕೆಲಸ ಮಾಡಿದ್ರೆ ಅದು ಇನ್ ಯಾವ ಮಟ್ಟಕ್ಕೆ ಹೋಗ್ತದೋ ಅವರು ಕೂಡ ಊಹಿಸೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಕಾಂಗ್ರೆಸ್ ಸರ್ಕಾರ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ನಮ್ಮ ಹೋರಾಟವನ್ನ ತಡೆಯೋದಕ್ಕೆ ಸಾಧ್ಯ ಇಲ್ಲ. ಈಗ ಕೆಲವರು ನಿಮ್ಮ ಪಾದಯಾತ್ರೆಗೆ ನಿಮ್ಮ ಪಕ್ಷದವರೇ ಸಪೋರ್ಟ್ ಮಾಡ್ತಾ ಇಲ್ಲ, ಸಹಕಾರ ಕೊಡ್ತಾ ಇಲ್ಲ, ನಿಮ್ಮ ನಾಯಕತ್ವ ನಾವು ಒಪ್ಕೊಂಡಿಲ್ಲ ಇನ್ನು ಅಂತ ರಮೇಶ್ ಜಾರಕಿಹೊಳಿ ಹೇಳ್ತಾರೆ. ಪ್ರತ್ಯೇಕ ಪಾದಯಾತ್ರೆ ಮಾಡ್ತೀವಿ ಅಂತ ಹೇಳ್ತಾರೆ. ಏನಾಗ್ತಿದೆ ಅಂತ ನಾನ್ ನಾಯಕ ಅಂತ ಹೇಳ್ಕೊಂಡೇ ಇಲ್ವಲ್ಲ. ನಾನೊಬ್ಬ ಭಾರತೀಯ ಜನತಾ ಪಾರ್ಟಿ ನಿಷ್ಠಾವಂತ ಕಾರ್ಯಕರ್ತ. ನಾನು ನಾಯಕ ಅಂತೇಳಿ ಯಾವತ್ತೂ ಕೂಡ ಹೇಳ್ಕೊಂಡಿಲ್ಲ. ಪಕ್ಷದ ವರಿಷ್ಠರು ಎಲ್ಲ ಹಿರಿಯರು ನನಗೆ ಒಂದು ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ಆ ಜವಾಬ್ದಾರಿಯನ್ನ ನಿರ್ವಹಿಸ್ತಾ ಇದ್ದೇನೆ ಹೊರತು ಆ ಪಕ್ಷದ ನಾಯಕ ಅಂತೇಳಿ ಯಾವತ್ತೂ ಕೂಡ ಹೇಳ್ಕೊಂಡಿಲ್ಲ. ಪಾದಯಾತ್ರೆ ಯಶಸ್ವಿ ಆಗ್ತದೆ.
ಎಲ್ಲರೂ ರಾಜ್ಯದ ಜನರು ಕೂಡ ಕಣ್ತುಂಬ ನೋಡ್ತಾರೆ, ತಾವು ಕೂಡ ಸಂತೋಷ ವ್ಯಕ್ತಪಡಿಸ್ತಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.